ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ನನ್ನ ದಿನ ಹೆಂಗಿತ್ತಂತಂದು ನಿಮಗೆ ತೋರಿಸ್ತೀನಿ ಬರ್ರಿ. ಬೆಳಿಗ್ಗೆ ಎದ್ದು ಮೊದಲು ಬಾಗಿಲು ಕಸ ಎಲ್ಲ ಗೂಡಿಸಿ ನೀರೆಲ್ಲ ಹಾಕತ್ತೀನಿ, ಹೊಚ್ಚಲ ತೊಳೆಯತ್ತೀನಿ. ತೊಳೆದೆಲ್ಲ ಒರೆಸಿದೆ, ಹೊಚ್ಚಲ ಎಲ್ಲ ಒರೆಸಿ ರಂಗೋಲಿ ಹಾಕತ್ತೀನಿ. ಒಂದು ಚಂದಂದು ರಂಗೋಲಿ ಹಾಕಿದೆ, ಗಿಡಗಳಿಗೂ ನೀರು ಹಾಕಿದೆ, ಪಕ್ಷಿಗೂ ನೀರಿಟ್ಟೆ. ನೀರೆಲ್ಲ ಇಟ್ಟಾದಿಂದ ಅರ್ಬಿ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದೆ. ಅರ್ಬಿ ಎಲ್ಲ ಒಗ್ಯಕ್ಕೆ ಹಾಕಿ ಆದಿಂದ ಒಗೆದು ಬಂದಿಂದ ಒಣಗಿ ಹಾಕತ್ತೀನಿ. ಅರ್ಬಿ ಎಲ್ಲ ಒಣಗಿ ಹಾಕಿ ಮಧ್ಯಾಹ್ನಕ್ಕೆ ಅನ್ನ ಮತ್ತು ಸಾಂಬಾರು ಮಾಡಿದ್ದೆ. ಅದಕ್ಕೆ ಸೈಡ್ಸ್ ಅಂತ ಹೇಳಿ ಕ್ರಿಸ್ಪಿ ಮೂಂಗ್ ದಾಲ್ ಪಕೋಡ ಮಾಡ್ಬೇಕಂತ ಹೇಳಿ ಮಾಡಿದ್ದೆ. ಪಕೋಡ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಸಣ್ಣಂಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿ, ಕೊತ್ತಂಬರಿ ಹಾಕಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮೂಂಗ್ ದಾಲ್ ಪಕೋಡ ಮಾಡಿದ್ದೆ. ಬ್ಯಾಳಿ ನೆನೆಸಿಟ್ಟಿದ್ದೆ ನಾನು ಮೊದಲು, ಉಪ್ಪದು ಹಾಕಿ ಮಸ್ತಂಗೆ ಪಕೋಡ ಮಾಡಿದೆ. ಅನ್ನ ಸಾಂಬಾರು ಜೊತೆಗೆ ಮೂಂಗ್ ದಾಲ್ ಪಕೋಡ ಬಿಸಿ ಬಿಸಿ ತಿಂದ್ರೆ ಮಸ್ತ್ ಟೇಸ್ಟ್ ಆಗಿತ್ತು. ರಾತ್ರಿ ಊಟಕ್ಕೆ ಉದ್ದಿನ ತಾಲಿಪಟ್ಟು ಮಾಡತ್ತೀನಿ. ಉದ್ದಿನ ತಾಲಿಪಟ್ಟು ಮಾಡೋಕೆ ಫಸ್ಟ್ ಕೊತ್ತಂಬರಿ ಎಲ್ಲ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡೆ, ಸೌತೆಕಾಯಿನೂ ತುರಿದು ಇಟ್ಕೊಂಡೆ, ಉಳ್ಳಾಗಡ್ಡಿನೂ ಸಣ್ಣಂಗೆ ಕಟ್ ಮಾಡಿದೆ. ಸಣ್ಣಂಗೆಲ್ಲ ಕಟ್ ಮಾಡಾದಿಂದ ಸೌತೆಕಾಯಿ ಹಾಕ್ಕೊಂಡು, ತುರಿದಿಟ್ಟಿದ್ದು ಸೌತೆಕಾಯಿ ಹಾಕ್ಕೊಂಡೆ, ಉಳ್ಳಾಗಡ್ಡಿ ಹಾಕ್ಕೊಂಡು, ಕೊತ್ತಂಬರಿ ಹಾಕ್ಕೊಂಡು, ಉದ್ದಿನ ಹಿಟ್ಟು ಹಾಕ್ಕೊಂಡೆ. ನಾನೇನು ಮೆಜರ್ಮೆಂಟ್ ಅಂಥೇಳಿ ಹಿಂಗೇನು ಮಾಡಿಲ್ಲ, ಅಂದಾಜು ಮೇಲೆ ಹಾಕೀನಿ. ಉದ್ದಿನ ಹಿಟ್ಟು, ಕಡ್ಲೆ ಹಿಟ್ಟು ಹಾಕಿದೆ, ಆಮೇಲೆ ಅಕ್ಕಿ ಹಿಟ್ಟು ಹಾಕಿದೆ, ಹಸಿ ಖಾರನೂ ಹಾಕಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಜ್ವಾನೂ ಹಾಕಿದ್ದೆ. ಅಜ್ವಾನ ಹಾಕಿ ಹಿಟ್ಟೆಲ್ಲ ಕಲಿಸ್ಕೊಂಡೆ ಚಂದಂಗೆ. ಹಿಟ್ಟೆಲ್ಲ ಕಲಿಸ್ಕೊಂಡು ಉಳ್ಳಿ ಮಾಡಿಟ್ಕೊಂಡು ಉದ್ದಿನ ತಾಲಿಪಟ್ಟು ಮಾಡತ್ತೀನಿ. ರೆಸಿಪಿ ಬೇಕಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಯಾವ ಮೆಜರ್ಮೆಂಟ್ದಾಗ ಹಾಕೇನು ಅನ್ನೋದನ್ನು ಹೇಳ್ತೀನಿ. ಈ ರೀತಿ ಉದ್ದಿನ ತಾಲಿಪಟ್ಟು ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ಮಸ್ತ್ ಟೇಸ್ಟ್ ಇರ್ತದೆ. ನೀವು ಈ ರೀತಿ ತಾಲಿಪಟ್ಟನ್ನ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ಟೇಸ್ಟ್ ಮಸ್ತ್ ಇರ್ತದೆ. ನೀವೆಲ್ಲರೂ ಯಾವ್ಯಾವ ರೀತಿ ತಾಲಿಪಟ್ಟು ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.